அபிராமியே தாலாட்டு சாமியே நான் தானே தெரியுமா. Hi guys, welcome back Sneha Vlogs YouTube channel. ನಾನು ವ್ಲಾಗ್ ಮಾಡ್ತಿರೋ ರೀಸನ್ ಏನಂತ ಅಂದರೆ ನಾನು ಫಂಕ್ಷನ್ಸ್ಗೆಲ್ಲ ಯಾವ ರೀತಿ ರೆಡಿ ಆಗ್ತೀನಿ ಅಂತ. ಫೇಸ್ ವಾಶ್ ಆದಮೇಲೆ ನಾನು ಫಸ್ಟ್ ಯೂಸ್ ಮಾಡೋದು ರೋಸ್ ವಾಟರ್ನ ಸ್ಕಿನ್ಗೆ ಸ್ಪ್ರೇ ಮಾಡ್ಕೋತೀನಿ. ಸ್ಪ್ರೇ ಮಾಡಿ 5 ಮಿನಿಟ್ಸ್ ಬಿಡ್ತೀನಿ ಸ್ಕಿನ್ ಅಬ್ಸರ್ವ್ ಆಗಲಿ ರೋಸ್ ವಾಟರ್ ಅಂತ. ರೋಸ್ ವಾಟರ್ ಆದಮೇಲೆ ನಾನು ಯೂಸ್ ಮಾಡೋದು ಪಾಂಡ್ಸ್ ಕ್ರೀಮ್ ಅಷ್ಟೇ. ಬೇರೆ ಏನೋ ಮೇಕಪ್ ಐಟಮ್ಸ್ ಇಲ್ಲ, ಸುಳ್ಳು ಹೇಳ್ತಿಲ್ಲ, ಬಟ್ ನಿಜವಾಗ್ಲೂ ನನ್ನ ಹತ್ರ ಏನೋ ಮೇಕಪ್ ಐಟಮ್ಸ್ ಇಲ್ಲ. ಅದನ್ನ ಹೆಂಗೆ ಯೂಸ್ ಮಾಡಬೇಕು ಅನ್ನೋದು ಕೂಡ ನನಗೆ ಗೊತ್ತಿಲ್ಲ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ. ಪಾಂಡ್ಸ್ ಕ್ರೀಮ್ ಅಪ್ಲೈ ಆದಮೇಲೆ ಪೌಡರ್ನ ಯೂಸ್ ಮಾಡ್ತೀನಿ. ಯಾವುದಾದ್ರೂ ಆಯಿತು, ಒಟ್ಟಿನಲ್ಲಿ ಈ ಪೌಡರ್ನ ಫೇಸ್ಗೆ ಅಪ್ಲೈ ಮಾಡ್ಕೋತೀನಿ. ಇಯರಿಂಗ್ ಯಾವ್ದು ಚೆನ್ನಾಗಿ ಕಾಣುತ್ತೆ, ಇದು ಚೆನ್ನಾಗಿದೆಯಾ ಅದು ಚೆನ್ನಾಗಿದೆಯಾ ಅಂತ ಚೆಕ್ ಮಾಡ್ತಿದ್ದೆ. ಬಟ್ ನನಗಿದೆ ಇಷ್ಟ. ಆಲ್ಮೋಸ್ಟ್ ಎಲ್ಲ ಡ್ರೆಸ್ಗೂ ಅದೇ ಇಯರಿಂಗ್ನ ಹಾಕ್ತಿರ್ತೀನಿ. ಐ ಮೇಕಪ್ ಮಾಡ್ಕೊಳ್ಳೋಣ. ನಾನು ಆಲ್ಮೋಸ್ಟ್ ಯಾವ ರೀಲ್ಸ್ಗೂ ಐ ಮೇಕಪ್ ಮಾಡಲ್ಲ, ಬಟ್ ಇವತ್ತು ಯಾಕೋ ಹಾಕ್ಕೋಬೇಕು ಅನ್ನಿಸ್ತಿದೆ. ಸೊ ಐಲೈನರ್ ಮತ್ತು ಕಾಜಲ್ನ ಅಪ್ಲೈ ಮಾಡ್ತೀನಿ. ನೆಕ್ಸ್ಟ್ ಕಾಜಲ್ನ ಅಪ್ಲೈ ಮಾಡಿದರೆ ಐ ಮೇಕಪ್ ಕಂಪ್ಲೀಟ್ ಆಗುತ್ತೆ. ಬಟ್ ನನಗೆ ಕಾಜಲ್ ಐಲೈನರ್ ಇಷ್ಟ ಆಗೋದಿಲ್ಲ, ಕಡಿಮೆ ಆಗ್ತೀನಿ ಯಾವಾಗಲೂ. ಸೊ ಇವತ್ತು ಒಂದಿನ ನಾನು ಹೇಗೆ ರೆಡಿ ಆಗ್ತೀನಿ ಫಂಕ್ಷನ್ಸ್ಗೆ ಅಂತ ತೋರಿಸೋದಕ್ಕೋಸ್ಕರ ಕಾಡ್ಗೆನ ಅಪ್ಲೈ ಮಾಡ್ತಿದ್ದೀನಿ. Last and my favorite. அபிராமியே தாலாட்டு சாமியே நான் தானே தெரியுமா. சிவகாமியே சிவனில் நீயும் பாதியே அதுவும் உனக்கு புரியுமா. சுபலாலி லாலி 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 அபிராமி